ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೈಷ್ಣವಿ ಗ್ಯಾಲರಿ. ನೀವೆಲ್ಲ ಕೊಪ್ಪಳ ಜಾತ್ರೆದು ನಾನು ಒಂದು ವಿಡಿಯೋ ಹಾಕಿದ್ದೆ, ಅದನ್ನೆಲ್ಲ ನೋಡಿದ್ದೀರಾ. ರೆಸ್ಪಾನ್ಸು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ತುಂಬ ಜನ ಕಮೆಂಟ್ಸು ಕೂಡ ಮಾಡಿದ್ರಿ. ಹಾಗಾಗಿ ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು. ಹಾಗೆ ಜಾತ್ರೆದು ನಾನು ಸ್ವಲ್ಪನೇ ಕ್ಲಿಪ್ಸ್ನ ಹಾಕಿದ್ದೆ. ಹಾಗಾಗಿ ಕಂಪ್ಲೀಟಾಗಿ ಜಾತ್ರೆನ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಜಾತ್ರೆ ಅಂತಂದರೆ ನೀವು ನೋಡಿರ್ಬೋದು ನಾರ್ಮಲಿ, ಬಟ್ ಇದು ಎಲ್ಲ ಜಾತ್ರೆ ಥರ ಅಲ್ಲ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ತುಂಬ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಈ ಜಾತ್ರೆ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಕ್ಲೀನ್ ಆಗಿರುತ್ತೆ. ಎಲ್ಲೂ ಸ್ವಲ್ಪನೂ ಗಲೀಜು ಇರೋದಿಲ್ಲ. ಆ ರೀತಿಯಾಗಿ ಕ್ಲೀನಾಗಿಟ್ಟಿರ್ತಾರೆ. ಆ್ಯಂಡ್ ಧೂಳ ಆಗಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಬೆಳಗ್ಗೆ ಆಮೇಲೆ ಸಾಯಂಕಾಲ ದಿನ ಗ್ರೌಂಡ್ ಫುಲ್ ಏನು ಮಾಡ್ತಾರೆ, ವಾಟರಿಂಗ್ ಮಾಡ್ತಾರೆ. ಹಾಗಾಗಿ ಎಷ್ಟು ಜನ ಕೂಡಿದರೂ ಸಹಿತ ಧೂಳಾಗೋದಿಲ್ಲ. ಸೊ ಕ್ಲೀನಾಗಿರೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಜಾತ್ರೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇವೆಲ್ಲ ಬಳೆ ಅಂಗಡಿಗಳು. ಇದು ಬಳೆ ಅಂಗಡಿನೇ ಒಂದು 2 ರೋ ಬಂದಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಹಿಂದೆ ಎಲ್ಲ ಬಳೆಗಾರರು ಇರ್ತಿದ್ರು. ಅವರೆಲ್ಲ ಏನು ಮಾಡ್ತಿದ್ರು, ನಮ್ಮಮ್ಮ ಅಜ್ಜಿ ಅವರೆಲ್ಲ ಬಳೆಗಾರರ ಹತ್ರ ಹೋಗ್ಬಿಟ್ಟು ಬಳೆ ಎಲ್ಲ ಅವ್ರ ಜೊತೆನೇ ಕೈಯಲ್ಲಿ ಹಿಡಿಸ್ಕೊಂಡು ಬರ್ತಿದ್ರು. ಆ ಥರ ಅಂಗಡಿಗಳು ಇಲ್ಲೇ ತುಂಬ ಬಂದಿರ್ತವೆ. ಗಟ್ಟಿ ಬಳೆ ಇರ್ಬೋದು, ಫ್ಯಾನ್ಸಿ ಬಳೆ ಇರ್ಬೋದು, ಮೆಟಲ್ ಬಳೆ, ಆ ಥರದ್ದು ಎಲ್ಲ ಬಳೆಗಳು ಅಂದರೆ ಒಂದು 20-30 ಅಂಗಡಿ, ಅದಕ್ಕಿಂತ ಜಾಸ್ತಿನೇ ಇರ್ಬೋದೇನು, ನಾನು ಕೌಂಟ್ ಮಾಡಿಲ್ಲ. 1-2 ರೋ ಫುಲ್ ಬಳೆ ಅಂಗಡಿನೇ ಇರ್ತವೆ. ಸೊ ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಇದು ಬ್ಯಾಗ್ ಅಂಗಡಿ ಅಂತ ಹೇಳ್ಬೋದು. ಈ ಥರದ ಬ್ಯಾಗ್ ಅಂಗಡಿನೂ ಅಷ್ಟೇ ಒಂದು 10-20 ಅಂಗಡಿಗಳು ಬಂದಿರ್ತವೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಯಾಗ್ ಅಂಗಡಿ, ಆಮೇಲೆ ಈ ಆಟ ಸಾಮಾನು ಅಂಗಡಿಗಳು ಇದನ್ನೆಲ್ಲ ಕ್ಲಿಪ್ಸ್ ಹಾಕಿದ್ದೆ. ಆಮೇಲೆ ಹಂಚು, ಮಣೆ, ಇಳಿಗೆ ಮಣೆ ಇರ್ಬೋದು, ಆಮೇಲೆ ಇದು ಲಟ್ಟಣಿಗೆ, ಈ ಥರದ್ದೆಲ್ಲ ನಾನು ವಿಡಿಯೋಸ್ ಹಾಕಿದ್ದೆ. ಬಟ್ ಅದನ್ನು ಬಿಟ್ಟು ಈ ವಿಡಿಯೋದಲ್ಲಿ ಉಳಿದಿರೋ ಎಲ್ಲ ವಸ್ತುಗಳನ್ನು ನಾನು ಅಂಗಡಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ನೋಡಿ ಒಂದೊಂದು ನೆಕ್ಸ್ಟು ಇದು ಬೆಲ್ಟ್ಸು, ಆಮೇಲೆ ಸನ್ಗ್ಲಾಸಸ್ ಆ್ಯಂಡ್ ವಾಚಸ್ಗಳದ್ದು ಅಂಗಡಿ. ಈ ಥರದ್ದು ಅಂಗಡಿಗಳು ತುಂಬ ಬಂದಿರ್ತವೆ ಇಲ್ಲಿ. ಆ್ಯಂಡ್ ರೇಟು ಅಷ್ಟೇ ತುಂಬ ರೀಸನಬಲ್ ಆಗಿರ್ತವೆ. ಇವು ನೋಡಿ ಡೆಕೋರೇಟಿವ್ ಐಟಮ್ಸು. ಹಾಗೆ ನಿಮ್ಮ ಮೇನ್ ಡೋರ್ಗೆ, ಹಾಗೆ ಪೂಜಾ ರೂಮ್ಗೆ ಬೇಕಾಗಿರುವಂತಹ ಹ್ಯಾಂಗಿಂಗ್ ಫ್ಲವರ್ಸ್ ಏನಿರುತ್ತಲ್ಲ, ಆ ಥರದ್ದು ತುಂಬಾ ಬಂದಿದ್ವು ಇಲ್ಲಿ. ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪಾರ್ಟ್ ಅಂತೂ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ಇದು ಎಲ್ಲ ಕಂಪ್ಲೀಟ್ ಇಯರಿಂಗ್ಸ್ದು ಒಂದು ಅಂಗಡಿನೇ ಇತ್ತು. ಬರೀ 40 ರೂಪೀಸ್ ಅಷ್ಟೇ ಅಂತೆ ಪ್ರೈಸು. ನೋಡಿ ಜುಮ್ಕಾಸ್ ಎಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು ಇಯರಿಂಗ್ಸು. ಈ ಕಂಪ್ಲೀಟಾಗಿ ಇಯರಿಂಗ್ಸ್ದೇ ಒಂದು ಅಂಗಡಿ ನೋಡಿದ್ದು ನಾನು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಬರ್ತಿದ್ದು ಎಲ್ಲ ಮಿಕ್ಸಪ್ ಇರ್ತಿತ್ತು. ಬಟ್ ಈ ಅಂಗಡಿ ಮಾತ್ರ ಕಂಪ್ಲೀಟಾಗಿ ಬರೀ ಇಯರಿಂಗ್ಸ್ ಅಂತಲೇ ಮಾಡಿದರು. ನೋಡಿ 40 ರೂಪೀಸ್ ಫಿಕ್ಸ್ ರೇಟ್ ಅಂತೆ. ಬಟ್ ವರ್ತಿ ಅಂತಲೇ ಹೇಳ್ಬೋದು ಅಲ್ಲ. ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ವು. ಲಾಸ್ಟ್ ವಿಡಿಯೋದಲ್ಲಿ ಎಷ್ಟೊಂದು ಜನ ಕೇಳಿದ್ರಿ ಕೊಪ್ಪಳದವರು ಅಂತ ಕಮೆಂಟ್ ಕೂಡ ಮಾಡಿದ್ರಿ. ನಾನು ಕೂಡ ಕೊಪ್ಪಳದವಳೆ, ಇಲ್ಲಿನೇ ಹುಟ್ಟಿ ಬೆಳೆದಿರೋದು. ಆ್ಯಂಡ್ ಕೆಲವೊಂದಿಷ್ಟು ಜನ ಕೇಳ್ತಿದ್ರಿ ಜಾತ್ರೆ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿ. ಜಾತ್ರೆ ಈ ಅಮಾವಾಸ್ಯೆವರೆಗೂ ಅಷ್ಟೇ ಇರುತ್ತೆ. ಅಂದರೆ 30th ಏನು ಅಮಾವಾಸ್ಯೆ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರ ಇರುತ್ತೆ. ಅದರ ನಂತರ ಜಾತ್ರೆ ಇರಲ್ಲ. ಅಂಗಡಿಗಳನ್ನೆಲ್ಲ ಕೀಳ್ತಾರೆ. ಸೊ ಅದ್ರ ಒಳಗಡೆನೆ ಬರೋದಿದ್ರೆ ಜಾತ್ರೆಗೆ ಬರಬಹುದು. ಇಲ್ಲ ಅಂತಂದರೆ ಈ ಎಲ್ಲ ನೀವು ಜಾತ್ರೆನ ನೋಡಬೇಕು ಅಂತಂದರೆ ನೆಕ್ಸ್ಟ್ ಇಯರ್ ಅಂದರೆ 2026 ಜನವರಿಗೆ ಬರಬೇಕು. ಈ ಕೊಪ್ಪಳ ಜಾತ್ರೆ ಅಂತಂದರೆ ಕೊಪ್ಪಳ ಮಂದಿಗೆ ಬರೀ ಜಾತ್ರೆ ಅಲ್ಲ, ಇದು ನಮಗೆ ಒಂದು ಎಮೋಷನ್. ಸೊ ಲಾಸ್ಟ್ ಕೋವಿಡ್ ಟೈಮ್ ಒಳಗೆ ಒಂದು 2-3 ವರ್ಷ ಜಾತ್ರೆ ಇರಲಿಲ್ಲ, ಲಾಕ್ಡೌನ್ ಆಗಿದ್ದರಿಂದ. ಅವಾಗ ಮಾತ್ರ ನಾವು ಜಾತ್ರೆನ ಭಾಳ ಮಿಸ್ ಮಾಡ್ಕೊಂಡೀವಿ. ಈ ಜಾತ್ರೆಗೆ ಬರೀ ಕೊಪ್ಪಳದವರಲ್ಲ, ಆಮೇಲೆ ಕೊಪ್ಪಳ ಡಿಸ್ಟಿಕ್ನವರಲ್ಲ, ಬೇರೆ ಕಡೆಯಿಂದ ದೂರದಿಂದ ಎಲ್ಲ ಬರ್ತಾರೆ. ಗದಗ, ಹುಬ್ಬಳ್ಳಿ ಇರ್ಬೋದು, ಹೊಸಪೇಟೆ, ಬಳ್ಳಾರಿ, ಬಿಜಾಪುರ, ಈ ರೀತಿಯಾಗಿ ದೂರದಿಂದ ಎಲ್ಲ ಈ ಕೊಪ್ಪಳ ಜಾತ್ರೆ ಮಾಡಾಗಂತನ ಮಂದಿ ಬರ್ತಾರೆ.
ಈ ಜಾತ್ರೆಗೆ ಬಂದ್ರಿ ಅಂತಂದ್ರೆ ಇದು ಒಂಥರ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ನಿಮಗೆ. ಯಾಕಂದರೆ ಇಲ್ಲಿ ದೇವ್ರ ದರ್ಶನ ಆಗೋದ್ರ ಜೊತೆಗೆ ನೀವು ಎಲ್ಲ ಮನೆಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ನ ತೊಗೋಬೋದು. ಹಂಗೆ ತಿನ್ನೋವು ಅಷ್ಟೇ. ಗೋಬಿ ಮಂಚೂರಿ ಇರ್ಬೋದು, ಆಮೇಲೆ ಹಪ್ಪಳ ಅಂಗಡಿ ಬಂದಿರ್ತಾವೆ, ಕಬ್ಬಿನ ಜ್ಯೂಸ್, ಮಿರ್ಚಿ ಬಜ್ಜಿ ಅಂಗಡಿ, ಡಾಣಿ, ಚುಮ್ಮಾರಿ, ಇವು ಎಲ್ಲ ತಿನ್ನೋ ಐಟಮ್ಸು ಇರ್ತಾವೆ ಈ ಜಾತ್ರೆ ಒಳಗೆ. ಆಮೇಲೆ ಗೇಮಿಂಗ್ಸು ಅಷ್ಟೇ, ಭಾಳ ಅಂದ್ರೆ ಭಾಳ ಗೇಮಿಂಗ್ಸ್ ಬಂದಿದ್ವು ಈ ವರ್ಷ. ಈ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಸಂಜೆ 5ರಿಂದ ರಾತ್ರಿ 12-1 ಗಂಟೆವರೆಗೂ ಓಪನ್ ಇರ್ತಾವೆ. ಎಲ್ಲ ಗೇಮ್ಸು ಆಡೋಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ ನೋಡ್ರಿ, ಅಷ್ಟು ಗೇಮ್ಸ್ ಬಂದಿದ್ವು. ಭಾಳ ಅಂದ್ರೆ ಭಾಳ ಮಜಾ ಮಾಡ್ಬೋದು ಇಲ್ಲಿ ಬಂದ್ರಿ ಅಂತಂದ್ರೆ. ದೇವ್ರ ದರ್ಶನ ಪಡ್ಕೊಂಡು ನಿಮಗೆ ಬೇಕಾಗಿರೋಂಥ ಸಾಮಾನು ತೊಗೊಂಡು ಏನು ಬೇಕಾದಂತ ತಿಂದು ಹಂಗೆ ನಿಮ್ಗೆ ಎಂಜಾಯ್ಮೆಂಟಿಗೆ ಅಂಥೇಳಿ ಆಟ ಕಡೆ ಹೋಗ್ಬೋದು ನೋಡ್ರಿ. ಜಾತ್ರೆ ಒಳಗೆ ತಿನ್ನೋ ಐಟಮ್ಸ್ದ ಎಲ್ಲ ಹೇಳಿದೆ ನಾನು. ಅದಲ್ದ ಇಲ್ಲಿ ಮಠದೊಳಗೆ ದಾಸೋಹ ಇರುತ್ತೆ. ಇದಕ್ಕೆ ಮಹಾದಾಸೋಹ ಅಂತಲೇ ಹೆಸರೈತಿ. ಇದು ಎಲ್ಲರಿಗೂ ಗೊತ್ತಿರ್ಬೋದು. ಅದು ಇರುತ್ತೆ ಇಲ್ಲಿ ಯಾವಾಗಲೂ. ನೀವು ಯಾವಾಗ ಈ ಜಾತ್ರೆ ಬಿಟ್ಟು ನೀವು ಯಾವಾಗ ಬಂದ್ರಿ ಅಂದ್ರೂ ದಾಸೋಹ ಇರುತ್ತೆ. ಇಲ್ಲಿ ನೋಡಕತ್ತೀರಲ್ಲ, ಇವೆಲ್ಲ ಪೂಜಾ ಸಾಮಾನು ನೋಡ್ರಿ. ಸಮಯ, ಆರತಿ ತಾಟು, ಆಮೇಲೆ ಹಿತ್ತಾಳಿ ಕೊಡ, ತಾಮ್ರ ಕೊಡ, ಆಮೇಲೆ ಸಣ್ಣ ಪಂಚಾರತಿ ಇರ್ಬೋದು, ಆಮೇಲೆ ಅರಿಶಿನ ಕುಂಕುಮ ಬಟ್ಲ, ಆ್ಯಂಡ್ ಈಗ ನೀರು ತುಂಬಿಡಕ ಅಂತೇಳಿ ತಾಮ್ರದ ಫ್ಲಾಸ್ಕ್ ಎಲ್ಲ ಬಂದಾವ್ರಿ ವಿತ್ ನಳದ ಸಮೇತ. ಅವು ನೋಡ್ರಿ ವೆರೈಟಿ ಡಿಸೈನ್ಸ್ ಒಳಗೆ ಬಂದಿದ್ವು. ಬರ್ರಿ ಜಾತ್ರೆ ಎಲ್ಲ ಒಂದು ರೌಂಡ್ ನೋಡ್ಕೊಂಬರೋಣಂತ. ಇಲ್ಲಿ ಈ
ಇದು ಜಾತ್ರೆ ಅಷ್ಟೇ ಅಲ್ಲಾರ್ದ ತೋಟಗಾರಿಕಾ ಇಲಾಖೆ ಕಡೆಯಿಂದ ಫಲಪುಷ್ಪ ಪ್ರದರ್ಶನ ಕೂಡ ವರ್ಷಾನೂ ಇರುತ್ತೆ. ಈ ವರ್ಷನೂ ಕೂಡ ಇತ್ತು. ಫಲಪುಷ್ಪ ಪ್ರದರ್ಶನ ಅಲ್ಲದೆ ವಸ್ತು ಪ್ರದರ್ಶನ ಕೂಡ ಇರುತ್ತೆ. ಕೆಲವೊಂದು ಸಂಘ ಸಮಿತಿಗಳು ತಾವೇ ಸಿದ್ಧಪಡಿಸಿದಂಥ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಬೇಕಂದರೆ ಅವನ್ನ ತಗೊಳ್ಳಬಹುದು. ಅದರದ್ದು ವಿಡಿಯೋ ಒಂದು ನಾನು ಸಪ್ರೇಟನ್ನು ಮಾಡಿ ಹಾಕಿನಿ. ಬೇಕಂದವರು ನನ್ನ ಚಾನಲ್ಗೆ ಹೋಗಿ ಅದನ್ನು ನೋಡ್ಬೋದು. ಹಂಗೆ ಸಣ್ಣ ಹುಡುಗರಿಗೆ ನೋಡ್ರಿ, ಇಲ್ಲಿ ಆಟ ಆಡೋಕ್ಕಂತೂ ಒಂದು 10-20 ವೆರೈಟಿ ಆಫ್ ಗೇಮ್ಸ್ ಬಂದಿದ್ವು ಅಂತಲೇ ಹೇಳ್ಬೋದು. ಆಮೇಲೆ ಗೇಮಿಂಗ್ ಸೆಕ್ಷನ್ ಒಳಗೆ ದೊಡ್ಡವರಿಗೆ ಒಂದು 3-4 ದೊಡ್ಡ ಜಾಯಿಂಟ್ ವೀಲ್ಸ್ ಬಂದಿದ್ವು. ಆಮೇಲೆ ಒಂದು 3 ಈ ಥರದ ಬೋಟ್ ಬಂದಿದ್ವು. ಆಮೇಲೆ ಟೋರಾ ಬ್ರೇಕ್ ಡ್ಯಾನ್ಸ್, ಹಂಗೆ ಅದೇನು ಉಲ್ಟಾ ತಿರುಗೋದಂತಾರ, ನಂಗೆ ಅದರ ಹೆಸರು ಗೊತ್ತಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಹಂಗೆ ಸಣ್ಣ ಹುಡುಗರಿಗೆ ಒಂದು 4-5 ಮಿಕ್ಕಿ ಮೌಸ್, ಆಮೇಲೆ ಈ ಬೋಟಿಂಗ್ ಆಡುವಂಥವು, ಸಣ್ಣ ಟ್ರೈನ್, ಬೈಕ್, ಕಾರ್, ಜಿಪ್, ಏರೋಪ್ಲೇನ್, ಹೆಲಿಕಾಪ್ಟರ್, ಈ ಥರದ್ದೆಲ್ಲ ಗೇಮ್ಸನ್ನ ಇಲ್ಲಿ ಬಂದಿದ್ವು. ಇಲ್ಲಿವರೆಗೂ ವಿಡಿಯೋ ನೋಡಿರಿ ಅಂತಂದ್ರೆ ಯಾವುದೋ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಹಂಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗ ವೈಷ್ಣವಿ ಗ್ಯಾಲರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಸು ನೋಡಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಮತ್ತೊಂದು ಟಾಪಿಕ್ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.